20 ಸಿಗರೇಟಿಗೆ 2400 ರೂಪಾಯಿ ತೊಗೊಂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ 1 ಸಿಗರೇಟ್ 200 ರೂಪಾಯಿ ಸಮಥಿಂಗ್ ಅಂತ. ಬಾಳೆಹಣ್ಣು ತಿಂದು ನೆಮ್ಮದಿ ಆಗ್ತಾಯಿತ್ತಪ್ಪ. ನೋಡ್ರಿ ಅವತ್ತಿಂದ ಸೇ ಹಾಯ್. ನಮ್ಮ ಇಂಡಿಯಾ ಟೈಮಿಂಗ್ಸ್ ಬಂದ್ಬಿಟ್ಟು 7:39, ಬಟ್ ಇಲ್ಲಿ ಟೈಮ್ ಮಾಲ್ಡೀವ್ಸ್ ಟೈಮ್ ಬಂದ್ಬಿಟ್ಟು 7:05 ಅಂತದೆ ಸಮಥಿಂಗ್ ಅನ್ಸುತ್ತೆ. ಗೈಸ್ ನಾನು ಮಾಲ್ಡೀವ್ಸ್ ಅಲ್ಲಿ ಜಾಸ್ತಿ ಯಾವ್ದು ಮಿಸ್ ಮಾಡ್ಕೋತೀನಿ ಗೊತ್ತಾ? ಸ್ವಿಂಗ್. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ನಾನು ಇವತ್ತು ಏನು 3 days ಇಂದ ಅರೀನಾ ಹೋಟೆಲ್ ಅಲ್ಲಿದ್ದೆ, ಇನ್ ಫ್ರಂಟ್ ಆಫ್ ಅರೀನಾ ಬೀಚ್. ಸೊ ರೂಮ್ ಖಾಲಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಂದೆರಡು ಬ್ಯಾಗು ಪ್ಯಾಕ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಬೇಜಾರಾಗ್ತಿದೆ ಹೋಗೋಕ್ಕೆ, ಇಷ್ಟು ಚಂದ ಇರೋದು ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ. ಬಟ್ ಇಟ್ಸ್ ಓಕೆ, ಹೋಗ್ಲೇಬೇಕಲ್ವಾ. ಲಾಸ್ಟಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ. ನೋಡ್ಕೊಂಬಿಡಿ ಲಾಸ್ಟ್ ಸಲ. ಎಷ್ಟೇ ಗೈಸ್. ಚಲೋ ಬನ್ನಿ ಇವಾಗ ಹೋಗೋಣ. ಈ ಕಡೆ ನಾನು ಹೋಗೇ ಇಲ್ಲ ಆಕ್ಚುಲಿ, ಏನೂ ಇಲ್ಲ ಇಲ್ಲಿ. ಚಲೋ. ನೆನೆ ನಾನು ಹಲ್ಲಿಗೆ ಹೋಗಿ ರೀಲ್ಸ್ ಮಾಡಿದ್ದು ಗೊತ್ತಾ? ಸೊ ಇವತ್ತು ನನ್ನ ಔಟ್ಫಿಟ್ ಹೀಗಿದೆ. ಇದಕ್ಕೆ ಈ ತರ ಶಾರ್ಟ್ಸ್ ಹಾಕೊಂಡಿದ್ದೀನಿ, ಸಾಕ್ಸ್. ಸೊ ಟಿಫನ್ ತಿನ್ಬಿಡೋಣ. ನಮ್ಮ ಇಂಡಿಯಾ ಟೈಮಿಂಗ್ ಬಂದ್ಬಿಟ್ಟು ನೋಡಿ, ನಮ್ಮ ಇಂಡಿಯಾ ಟೈಮಿಂಗ್ಸ್ ಬಂದ್ಬಿಟ್ಟು 7:39, ಬಟ್ ಇಲ್ಲಿ ಟೈಮ್ ಮಾಲ್ಡೀವ್ಸ್ ಟೈಮ್ ಬಂದ್ಬಿಟ್ಟು 7:05 ಅಂತದೆ ಸಮಥಿಂಗ್ ಅನ್ಸುತ್ತೆ. ಸೊ ಟಿಫನ್ ಮಾಡಿ 8 ಗಂಟೆಗೆ ಬೋಟ್ ಇದೆ, ಅಷ್ಟಲ್ಲಿ ಹೋಗ್ಬಿಡ್ಬೇಕು. ಬಾಯ್ ಗಾಯ್ಸ್. ಅಯ್ಯಪ್ಪ ನಾನು ಚಾರ್ಜರ್ ತಗೊಂಡಿಲ್ಲ. ಅಯ್ಯವ್ವ, ಅಷ್ಟೇ. ಆಮೇಲೆ ಸಬ್ಸ್ಕ್ರೈಬರ್ಸ್ ತುಂಬ ಜನ ಕೇಳ್ತಾ ಇದ್ದಾರೆ, ಪ್ಲೀಸ್ ನೀವು ಮಾಡ್ಕೊಳ್ಳೋ ಮೇಕಪ್ ವ್ಲಾಗ್ ಮಾಡಿ ಅಂತ. ಡೆಫಿನೆಟ್ಲಿ ಮಾಡ್ತೀನಿ ಗೈಸ್. ಅಂದರೆ ಒಬ್ಬರು ಒಂದಷ್ಟು ಜನ ಕೇಳಬೇಕು, ಒಬ್ಬರು ಕೇಳಿದ್ರೆ ಸಾಕಾಗಲ್ಲ ಅಂತಲ್ಲ, ಒಬ್ರಿಗೂ ಹೆಲ್ಪ್ ಆಗುತ್ತೆ ತಾನೆ. ಮಾಡ್ತೀನಿ, ಡೋಂಟ್ ವರಿ. ಚಲೋ ಬಾಯ್. ನಂದು ಯಾವುದೇ ಔಟ್ಫಿಟ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ. ಐ ಆಮ್ ರಿಯಲಿ ಸಾರಿ, ಸದ್ಯಕ್ಕೆ ನಾನು ಕಳಿಸ್ದೇ ಇರ್ಬೋದು, ಬಟ್ ಖಂಡಿತವಾಗ್ಲೂ ಕಳಿಸ್ತೀನಿ. ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಲ್ವಾ, ಹಾಗಾಗಿ. ನನ್ನ ರೂಮ್ ಇದು. ಇಲ್ಲಿ ಒಂದು ಮಿರರ್ ಇದೆ ಅಂತಾನೆ ಬಹುತ್ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾ, ಬಟ್ ಈ ಮಿರರ್ ಒಳಗಡೆ ಏನಿದೆ ಅಂತ ನೋಡ್ಬೇಕಿತ್ತು. ಓಪನ್ ಮಾಡ್ತೀನಿ ನೋಡಿ. ಓಕೆ, ಇಲ್ಲೆಲ್ಲ ಇದಿದೆ, ವಾಟರ್ ಫಿಲ್ಟ್ರು, ಅದು ಇದು, ಪೈಪು ಗೀಪು. ಸೆಟ್ ಆಗಲ್ಲ ಹೋಗಿ ನಂಗೂ ನಿಂಗೂ. ಕೈಸ್, ನಂಗೊಂದು ಡೌಟು. ನಾವು ಏನಾದರೂ ಹೋಟೆಲ್ಗೆ ಬರಬೇಕಾದ್ರೆ ಏನು ಬ್ಯಾಗ್ ಇಸ್ಕೊಡೋದೇನು, ಅವರೇ ತಗೊಂಬರೋದೇನು, ಬ್ಯಾಗ್ನ ಎಷ್ಟು ಮಾಡ್ತಾರಲ್ವಾ. ಅದು ಹೋಗ್ಬೇಕಾದ್ರೆ ಯಾಕೆ ಹಂಗೆ ಮಾಡಲ್ಲ? ಇದೊಂದು ಡೌಟ್ ನನಗೆ. ಕೆಲವೊಂದು ಕಡೆ ಹೆಲ್ಪ್ ಮಾಡ್ತಾರೆ ಐನು, ಬಟ್ ಒಂದೊಂದು ಕಡೆ ಬಂದ ತಕ್ಷಣ ಬ್ಯಾಗ್ ಇಸ್ಕೊಳ್ಳೋದೇನು, ಅದನ್ನ ಹೋಗ್ಬೇಕಾದ್ರೆ ಯಾಕೆ ಮಾಡಲ್ಲ? ಅವ್ರಿಗೆ ಗೊತ್ತಲ್ವ ನಾವು ಚೆಕ್ಔಟ್ ಮಾಡ್ತೀವಿ ಅಂತ. ಗೈಸ್, ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ಏನೇನು ತಗೊಂಡಿದ್ದೀನಿ ಗೊತ್ತಾ? ನೋಡಿ, ಬನಾನಾ ತಗೊಂಡಿದ್ದೀನಿ, ಮತ್ತೆ ಇದು ಪೊಟ್ಯಾಟೊ ಇಂದ ಏನೋ ಮಾಡಿರೋದು, ಬಟ್ ಒಂದು ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು, ತಗೊಬಂದೆ. ಸ್ವಲ್ಪ ಮಸ್ಕ್ ಮಿಲನ್ ಹಾಕೊಂಡಿದ್ದೀನಿ, ಆ್ಯಪಲ್ ತಗೊಂಡಿದ್ದೀನಿ, ಇದು ಬಟರ್ ಕೇಕ್ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಮತ್ತು ಆಮ್ಲೆಟ್ ನಂತರ ಆರೆಂಜ್ ಜ್ಯೂಸ್ ತಗೊಂಡಿದ್ದೀನಿ. ಸೊ ಇದು ನನ್ನ ಬ್ರೇಕ್ಫಾಸ್ಟ್ ಇವತ್ತು. ಬಂದಾಗಿಂದ ನಮ್ಮ ಬೆಂಗಳೂರಲ್ಲಿ ಸಿಗೋ ಥರ ಒಂದು ಫ್ರೂಟ್ಸ್ ಇಲ್ಲ. ಆ್ಯಪಲ್ಲೇ ಒಂಥರ ಬೆಂಡು ಏನೋ ಸಪ್ಪೆ. ಬಾಳೆಹಣ್ಣು ತಿಂದು ನೆಮ್ಮದಿ ಆಗ್ತಾಯಿತ್ತಪ್ಪ. ನೋಡ್ರಿ ಅವತ್ತಿಂದ ಅಯ್ಯಪ್ಪ, ಬೆಂಗಳೂರಲ್ಲಿ ಏನಾದ್ರು ಕೊಟ್ಟರೆ ಸಾಕು, ಬೆಂಗಳೂರ್ದು ಏನಾದ್ರು ತಿಂದ್ಬಿಟ್ರೆ ಸಾಕು ಅನಿಸ್ತಿತ್ತು. ಫಸ್ಟ್ ಟೈಮ್ ಬಾಳೆಹಣ್ಣು ನೋಡಿ ತಿಂದು ಸೇಮ್ ಟೇಸ್ಟ್ ಸೇಮ್. ಇಲ್ಲಿ ನೋಡಿ, ಆಮ್ಲೆಟ್ ತೊಗೊಂಡಿದ್ನಲ್ಲ, ಇಷ್ಟೇ ತಿಂದಿರೋದು. ಈ ಪ್ಲೇಟಲ್ಲಿ ಏನೂ ಮುತ್ತೆ ಇಲ್ಲ, ಎಲ್ಲ ಹಂಗೆ ಐತೆ. ಏನೋ ಒಂಥರ
ತಿನ್ನಕ್ಕಾಗಲ್ಲ ಅಮ್ಮ, ತಿನ್ನಕ್ಕಾಗಲ್ಲ. ಗೈಸ್, ನಾನು ಮಾಲ್ಡೀವ್ಸಲ್ಲಿ ಜಾಸ್ತಿ ಯಾವ್ದು ಮಿಸ್ ಮಾಡ್ಕೋತೀನಿ ಗೊತ್ತಾ? ಸ್ವಿಂಗ್. ಏನಾದರೂ ಸಿಗರೇಟ್ ಮಾಡಬೇಕು ಅಂದರೆ, ಯಾವುದಾದ್ರೂ ಬೇಜಾರಾಗಬೇಕು ಅಂದರೆ ಓಡೋಡ್ ಬಂದ್ಬಿಡ್ತಾ ಇದ್ದೆ ನಾನು ಇಲ್ಲಿಗೆ. ಬಟ್ ಏನು ಮಾಡೋಕ್ಕಾಗಲ್ಲ. ಗೈಸ್, 100% ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ಮಾಲ್ಡೀವ್ಸ್ನ, ನಿಜವಾಗ್ಲೂ. ಸೊ ಬಿಡೋಣ ಆಪ್ಷನ್. ಯಾರೋ ಪಕ್ಕದಲ್ಲಿ ಬಂದು ಕುತ್ಕೊಂಡ್ರು, ನಿಮಗೆ ಗೊತ್ತಿಲ್ಲ ಅವ್ರು ಯಾರಂತ. ಸೇ ಹಾಯ್. ಥ್ಯಾಂಕ್ ಯು. It's too good. That water sports and so it's awesome. I'm really enjoying. Bye. So miss ಮಾಡ್ಕೊತಿದ್ದೀನಿ guys. You are from? Pass. Okay. चलो. ಗೈಸ್, ಈ ಸ್ಕೂಟಿ ಎಲ್ಲ ತಗೊಬೇಕಾದ್ರೆ ರೆಂಟಿಗೆ ಸಿಗುತ್ತೆ ಗೊತ್ತಾ? ಸ್ಕೂಟಿ, ಸೈಕಲ್, ಲೇಡಿ ಬರ್ಡ್ ಸೈಕಲ್ ಎಲ್ಲ ನೋಡಿ ಎಲ್ಲಿ ಕಾಣಿಸ್ತಿದೆಯಲ್ಲ, ಈ ಸೈಕಲ್ಸ್ ಎಲ್ಲದೂ ಸಿಗುತ್ತೆ ಗೈಸ್ ಇಲ್ಲಿ. ನಾನು ವಾಟರ್ ಗೇಮ್ಸ್ ಆಡೋಕೆ ಹೋಗಿದ್ನಲ್ಲ, ಅಲ್ಲಿ ಯಾರಾದರೂ ಇದ್ದಾರಾ ಅಂತ ನೋಡ್ತೀನಿ, ಇದ್ರೆ ಬಾಯ್ ಮಾಡ್ತೀನಿ. ಓಕೆ, ಇಷ್ಟು ಬೇಗ ಯಾರು ಇರ್ತಾರೆ ನೋಡಿ? ಯಾರು ಇಲ್ಲ. ಅರೇನಾ ವಾಟರ್ ಸ್ಪೋರ್ಟ್ಸ್ ಯಾರು ಇಲ್ಲ. ಇದ್ದಿದ್ರೆ ಅಟ್ಲೀಸ್ಟ್ ಬಾಯ್ ಮಾಡ್ತಾ ಇದ್ದೆ. ಸೊ ನಂದು ಬೋಟ್ ಇರೋದು ಇವತ್ತು 8 AM ಇಂಡಿಯಾ ಆಲ್ರೆಡಿ ಟೈಮಿಂಗ್ಸ್ 8:30 ಆಗಿದೆ. ಇದು ಸ್ಮಾರ್ಟ್ ವಾಚ್ ಅಲ್ಲ, ಇದು ಕ್ಯಾಶಿಯೋ ವಾಚ್ ಅಲ್ವಾ. ಸೊ ಹಾಗಾಗಿ ಇದು ಇಂಡಿಯಾ ಟೈಮಿಂಗ್ಸ್ ತೋರಿಸುತ್ತೆ. ಫೋನಲ್ಲಿ ನಾನು ಮಾಲ್ಡೀವ್ಸ್ ಟೈಮಿಂಗ್ಸ್ ನೋಡ್ಕೊಂತೀನಿ. ಸೊ ಆಲ್ರೆಡಿ ಹೋಗ್ತಾ ಇದ್ದೀನಿ. ಇನ್ನು 7:45 ಅನ್ಸುತ್ತೆ ಇಲ್ಲಿ ಮಾಲ್ಡೀವ್ಸ್ ಟೈಮ್. ಬಂದ ತಕ್ಷಣ ಲೈಫ್ ಜಾಕೆಟ್ ಕೊಟ್ಟರು, ಹಾಕೊಂಡಿದ್ದೀನಿ. ಇವಾಗ ಹೊರಡ್ಬೇಕು. ನೋಡಿ, ನಮ್ಮ ಬೋಟಲ್ಲಿ ಎಷ್ಟೊಂದು ಜನ ಇದ್ದಾರೆ. ಗೈಸ್, ನೀವೇನಾದ್ರು ಅಂದ್ಕೊಳ್ಳಿ, ಬಟ್ ಒಂದು ವಿಷಯ ಶೇರ್ ಮಾಡಬೇಕು. ಏನು ಗೊತ್ತಾ, ನಾನು ಬ್ಯಾಂಗ್ಳೂರಿಂದ 2 ಪ್ಯಾಕ್ ಸಿಗರೇಟ್ ತಂದಿದ್ದೆ, ಕ್ಲಾಸಿಕ್ ಕನೆಕ್ಟು. 1 ಪ್ಯಾಕ್ 3 ಡೇಸ್ಗೆ ಖಾಲಿ ಆಗಿದೆ. ಅಂದರೆ 20 ಸಿಗರೇಟ್ ಇರುತ್ತೆ. ಇನ್ನೊಂದು ಪ್ಯಾಕು ತಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಎಲ್ಲೋ ಮಿಸ್ ಆಗಿದೆ. ಇಡೀ ಬ್ಯಾಗ್ ಎಲ್ಲ ಹುಡುಕಿದ್ದೀನಿ, ಮಿಸ್ ಆಗ್ಬಿಟ್ಟಿದೆ. ಆಯಿತಾ? ಅಯ್ಯಪ್ಪ, ಇಲ್ಲಿ ಬೆಂಗಳೂರಲ್ಲಿ ಕ್ಲಾಸಿಕ್ ಕನೆಕ್ಟ್ ಸಿಗರೇಟ್ 1 ಪ್ಯಾಕು 20 ಇರುತ್ತೆ. ಎಷ್ಟು? ಐ ಥಿಂಕ್ 400 ರೂಪೀಸ್, 390 ಬಲ್ಕಾಗಿ ತಗೊಂಡ್ರೆ. ಆಯಿತಾ? ತಗೊಳ್ಳೋಣ ಅಂತ ಹೇಳಿ ನಿನ್ನೆ ನೈಟು ನಾನು ಎಷ್ಟು ಸುತ್ತಾಡಿದ್ದೀನಿ ಗೊತ್ತಾ? ಎಲ್ಲೂ ಕ್ಲಾಸಿಕ್ ಕನೆಕ್ಟ್ ಸಿಕ್ಕಿಲ್ಲ. ನಾನು ದಡ್ಡಿ, ನನಗೆ ಇಲ್ಲಿ ಇಂಡಿಯಾ ಬ್ರ್ಯಾಂಡ್ ಸಿಗಲ್ಲ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಇವಾಗ ನಾನು ಅಲ್ಲಿಂದ ಮುಗಿಸ್ಕೊಂಡು ಏರ್ಪೋರ್ಟ್ ಹತ್ರ ಬಂದೆ ಅಲ್ವಾ. ಅಮ್ಮ ದೇವ್ರಾಣೆ, ನೀವು ನಂಬಲ್ಲ, ಸುಳ್ಳು ಅನ್ಕೋಬಹುದು, ಬೇಕಾದ್ರೆ ನೀವು ಚೆಕ್ ಮಾಡಿ. ಏರ್ಪೋರ್ಟಲ್ಲಿ ಈ ಒಂದು ಸಿಗರೇಟ್ ಮಾರ್ಬಾರೋ ಇದು ನೇಮ್ ಆಯ್ತಾ. ಈ ಒಂದು ಸಿಗರೇಟ್ಗೆ ಅಮ್ಮ $24 ತಗೊಂಡಿದ್ದಾರೆ ಇವರು. ಅಂದರೆ ಏರ್ಪೋರ್ಟಲ್ಲಿ. ಓ ಗಾಡ್, $21 ಅಂದರೆ ನಮ್ಮ ಇಂಡಿಯಾ ಮನೇಲಿ 2,400 ರೂಪಾಯಿ, 2,300, 2,400 ರೂಪಾಯಿ ಒಂದು ಸಿಗರೇಟ್ಗೆ. ಅಮ್ಮ, ಅಲ್ಲಿಗೆ ಎಷ್ಟು ಪ್ಯಾಕ್ ಬರ್ತಿದೆ ಗೊತ್ತಾ? 6 ಸಿಗರೇಟ್ ಪ್ಯಾಕ್ ಬರ್ತಿತ್ತು ಈ ದುಡ್ಡಿಗೆ. 20 ಸಿಗರೇಟಿಗೆ 2,400 ರೂಪಾಯಿ ತಗೊಂಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಂದರೆ 1 ಸಿಗರೇಟ್ 200 ರೂಪಾಯಿ ಸಮಥಿಂಗ್ ಅಂತ. ತುಂಬ ಕಾಸ್ಟ್ಲಿ. ಇದನ್ನ ಔಟ್ಸೈಡ್ ಏನಾದ್ರು ತೊಗೊಂಡಿದ್ರೆ ಐ ಥಿಂಕ್ ಏರ್ಪೋರ್ಟ್ ಬಿಟ್ಟು
$20 or $21 ಆಗ್ತಿತ್ತೇನೋ ಗೊತ್ತಿಲ್ಲ. ಬಟ್ ತುಂಬ ಕಾಸ್ಟ್ಲಿ ಗೈಸ್. ನೀವು ಏನೇ ಬೈ ಮಾಡೋದಿದ್ರು ಏರ್ಪೋರ್ಟಲ್ಲಿ ಬೈ ಮಾಡಬೇಡಿ, ಔಟ್ಸೈಡ್ ಬೈ ಮಾಡಿ. ಸೊ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ನನಗೆ ಗೊತ್ತಲ್ಲ ನೇರ್ ಆ್ಯಂಡ್ ಡ್ಯಾಶ್ ಅಂತ, ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಾನೇನು ಮಾಡ್ತಿದ್ದೆ ಗೊತ್ತಾ, ಕ್ಲಾಸಿಕ್ ನೆಟ್ ಸಿಗರೇಟ್ನ ಜಸ್ಟ್ ಒಂದು 5 ಪಫ್ ಹೊಡೆದು ಬಿಸಾಕ್ಬಿಡ್ತಿದ್ದೆ, ಸ್ಟೈಲಾಗಿ ಹೊಡೆದು. ನಾನು ಅಷ್ಟು ಫುಲ್ಲೆಲ್ಲ ಹೊಡಿಯಲ್ಲ. ಇವಾಗ ಇದು ನಂಗೆ ಬಿಸಾಕಕ್ಕೆ ದೇವರೇ ಆಗಲ್ಲ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ದೆ ಅಲ್ವಾ ನಿಮಗೆ, ಏನಪ್ಪ, ನಾನಿವಾಗ ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಸೊ ಯಾವ ರೆಸಾರ್ಟ್ ಅಂತ ಹೇಳ್ತೀನಿ, ವೇಟ್ ಮಾಡಿ. ಸೊ ಸ್ವಲ್ಪ ಕೂಲ್ ಆಗೋಕ್ಕೆ ಅಂತ ಹೇಳಿ. ಐ ಡೋಂಟ್ ವಾಂಟ್. ಯಾ ನೋ. So cool. ಬಾಟಲ್ ಇಟ್ಕೊಳಕ್ಕೆ ಕೊಟ್ಟಿದ್ದಾರೆ, ಟಿಶ್ಯೂ ಕೊಡಕ್ಕೆ ಬಂದರು, ನನಗೇನು ಬೇಡ ಅಂತ ಹೇಳಿದೆ. ಗೈಸ್, ನಾವೆಷ್ಟೇ ಫ್ಲೈಟಲ್ಲಿ ಹೋದ್ರೂ ಚಿಕ್ಕವರಿದ್ದಾಗ ನಾವು ಕೆಳಗಡೆ ನಿಂತ್ಕೊಂಡು ಫ್ಲೈಟ್ ಹೋಗೋದು ನೋಡ್ತಿದ್ವಲ್ಲ, ಅದು ಎಷ್ಟು ಚಂದ ಅಲ್ವಾ. ಈಗಲೂ ಅದೇ ಕೆಲಸ ಮಾಡ್ತಾ ಇದ್ದೀನಿ ನಾನು. ಗೈಸ್, ಇವಾಗ ನಾನು ಒಂದು ರೆಸಾರ್ಟ್ ಬಂದಿದ್ದೀನಿ, ಕಂಡೋಮಾ ಅಂತ. ಚೆನ್ನಾಗಿದೆ. ಸೊ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇದು ಹೋಟೆಲ್ ಅಲ್ಲ, ಇದು ರೆಸಾರ್ಟ್ ಆ್ಯಕ್ಚುಲಿ. ಮಸ್ತಾಗಿದೆ, ನೋಡ್ತಾ ಇದ್ರೆ ಗೊತ್ತಾಗ್ತೈತೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಬೋಟಲ್ಲಿ. ಇವನು ಇಲ್ಲಿ ಹುಡುಕಿ ಡ್ರೈವ್ ಮಾಡ್ತಾ ಇರೋದು ತೋರಿಸ್ತೀನಿ. ನಮ್ಮ ಹೆಣ್ಮಕ್ಳು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಹಾಯ್ ಮಾಡ್ತಾ ಇದ್ದಾರೆ. ಚಾಲು ಎಂಟ್ರಿ ಆಗಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ರೂಮ್ ನೋಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವೆಲ್ಕಮ್ ಅಂತೆ. ಟುಡಾ ಪ್ರೈಸ್ ಏನು ಮತ್ತೆ ಒಂದು ಹೇಳ್ತೀನಿ. ಓಕೆ. ಓ ಫಾ ಸೊ ನೈಸ್. ನಿಜವಾಗ್ಲೂ ರೂಮ್ ಮಾತ್ರ ಸಕ್ಕತ್ತಾಗಿದೆ. ಸೊ ಏನಾದರೂ ಹೊಟ್ಟೆ ಹಸಿತೈತೆ, ಏನಾದರೂ ಫಸ್ಟು ತಿನ್ನೋಣ. ಹಸಿ ಏನಾದರೂ ತಿನ್ಬಿಡ್ಬೇಕು ಫಸ್ಟು. ಓ ಲಿಚ್ಚಿ ಇಟ್ಟಿದ್ದಾರೆ. What is this? Alcohol. ಯಾಕೆ ಬೇಕಪ್ಪ ನೋಡಿ. ಇದು ಏನು ಫ್ರೂಟ್ಸ್ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಏನೆಲ್ಲ ಇಟ್ಟವ್ರೆ. ಓಕೆ, ತಿಂತೀನಿ, ಎಂಜಾಯ್ ಮಾಡ್ತೀನಿ. ಮತ್ತೆ ಇಲ್ಲಿ ವಾಟರ್ ಗೇಮ್ಸ್ ಕರ್ಕೊಂಡು ಹೋಗ್ತಾರಂತೆ. ಸೊ ನೋಡೋಣ. ಬೈ ಗೈಸ್, ಇದು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ. 100% ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ರೂಮ್ ಹಿಂಗಿದೆ, ಫುಲ್ ಒಂಥರ ಡಿಫ್ರೆಂಟ್ ಆಗಿದೆ ಗೈಸ್. ಇದು ತೋರಿಸ್ತೀನಿ. ಓಕೆ, ಬಾಯ್.